ಪೂರ್ವಭಾದ ನಕ್ಷತ್ರ ಬೇಸಿಕ್ ಏನು ಅಂದರೆ ವಂಶದಲ್ಲಿ ಯಾರೂ ನಂಬಲ್ಲ. ಏನು ಅಂದರೆ ಪೂಜೆ ನಾವು ಇಷ್ಟ ಬಂದಂಗೆ ಮಾಡ್ತೀವಿ. ಬೆಳಗ್ಗೆನೇ ಯಾಕೆ ಮಾಡಬೇಕು, ಸಾಯಂಕಾಲ ಬೆಳಗ್ಗೆನೇ ಯಾಕೆ ಸ್ನಾನ ಮಾಡಬೇಕು, ಈ ರೀತಿ ನಡೆದು ಬಂದ ವಂಶದಲ್ಲಿ ಹುಟ್ಟುತ್ತೆ ಪೂರ್ವಭಾದ ನಕ್ಷತ್ರ ಮಗು. ಈಗ ಹೆಂಗೆ ಸರಿ ಮಾಡೋದು? ವಂಶನೂ ನೆಮ್ಮದಿ ಇಲ್ಲ, ಹುಟ್ಟಿದ ವ್ಯಕ್ತಿನೂ ಚೆನ್ನಾಗಿಲ್ಲ, ಮತ್ತು ಮುಂದೆ ಹೋಗ್ತೀರಾ ಇಲ್ಲಿ? ಇದಕ್ಕೆ ಉತ್ತರ ನಮ್ಮ ದೇಶದಲ್ಲಿ ಇನ್ನೂವರೆಗೂ ಸಿಕ್ಕಿಲ್ಲ. ಅದಕ್ಕೊಂದು ಶಾಂತಿ ಮಾಡಿಸಿ. ಶಾಂತಿ ಅದೀಗ ಹೇಳಿದ್ರಲ್ಲ ಅವರು, ಮನೆಗೆ ಯಾಕೆ ಗೃಹಪ್ರವೇಶ ಮಾಡಬೇಕು? ಸೊ ಈ ಥರ ಪ್ರಶ್ನೆ ಅಲ್ಲ. ವಿಷಯ ತಿಳ್ಕೋಬೇಕು. ಪ್ರಶ್ನೆಯನ್ನು ಒಬ್ರಿಗೆ ಹಾಕಬೇಕಾದ್ರೆ ಅಥವಾ ನಾವೇ ಪ್ರಶ್ನೆ ಉತ್ಪತ್ತಿ ಮಾಡಿಕೊಂಡಾಗ ಅದಕ್ಕೆ ಮೊದಲು ಅರ್ಥ ನಮಗೆ ಗೊತ್ತಿರಬೇಕು. ಈ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದಾ ಅಂತ. ಸೊ ಏನೋ ನನಗೂ ಒಂದು ಗೊತ್ತಿದೆ, ಒಂದು ಕೇಳೋಣ ಅನ್ನೋ ಮಟ್ಟಕ್ಕೆ ಬಂದಾಗ ಜೀವನವೆಲ್ಲ ಇದು ತರ್ಕವಾಗಿ ಉಳ್ಕೊಂಡ್ಬಿಡುತ್ತಮ್ಮ. ಸತ್ಯ ಸಿಕ್ಕಲ್ಲ. ಓಕೆ, ರೈಟ್. ಶಾರದಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾರದಾ ಅವರೇ. ಶಾರದಾ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ನೀವು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ನೇರವಾಗಿ ಪ್ರಶ್ನೆ ಕೇಳಿ, ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ. ನಾವು ಮೈಸೂರಿಂದ ಕಾಲ್ ಮಾಡ್ತಿರೋದು. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಓಕೆ, ಹೇಳಪ್ಪ, ಏನಾಗಬೇಕು? ನಿಮ್ಮಂತ ಗುರುಗಳು ಸಮಾಜದಲ್ಲಿ ಇದ್ರೆ ಖಂಡಿತವಾಗ್ಲೂ ನಾವು ಬದಲಾಯಿಸ್ಕೊಳ್ಳಕ್ಕೆ ಒಳ್ಳೆ ಅವಕಾಶ ಇದೆ ಗುರುಗಳೇ. ಓಲಿ ಸಿಕ್ಕಿದೆಯಲ್ಲ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಗುರುಗಳೇ. ಏನು ಓದಿದ್ಯಮ್ಮ? ನಾನು ಟೀಚರು. ಇತ್ತೀಚೆಗೆ ನಮ್ಮ ಮನೆಯವ್ರು ತೀರೋದ್ರು. ಯಾವಾಗ? ಅದೇ 31ನೇ ತಾರೀಕು ಸೂಸೈಡ್ ಮಾಡ್ಕೊಂಡು ಸತ್ತದ್ರು. ಎಷ್ಟು ವರ್ಷ ಮದುವೆಯಾಗಿ? ಅವ್ರಿಗೆ 38 ವರ್ಷ ಆಗಿತ್ತು. ನಾವು ಮದುವೆ ಆಗಿ 11 ವರ್ಷ ಆಗಿತ್ತು. 11 ವರ್ಷಕ್ಕೆ ದಾಂಪತ್ಯ ಕಟ್ಟಾಯ್ತು. ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಿರ್ಲಿಲ್ಲ. ಓಕೆ, ನೀನು ಈಗ ಕೆಲಸ ಮಾಡ್ತಿದ್ಯಾ? ಅವರು ಗವರ್ನಮೆಂಟ್ ಕೆಲಸದಲ್ಲಿ ಇದ್ರು. ನೀನು ಇವಾಗ ಓಡಾಡ್ತಿದೀವಿ, ಅದೇ ಅವ್ರ ಕೆಲಸ ಬರ್ಲಿ ಅಂತ. ನಿನ್ನ ನಕ್ಷತ್ರ ಏನಮ್ಮ? ಶ್ರವಣ ನಕ್ಷತ್ರ. ಓಕೆ, ನಿಮ್ಮ ಯಜಮಾನ್ರದು? ಅವ್ರದ್ದು ಭರಣಿ ನಕ್ಷತ್ರ 4ನೇ ಪಾದ. ಅಕಸ್ಮಾತ್ ಪರಿಚಯ ಮದುವೆ ಆಗಿದ್ದಾ? ಇಲ್ಲ, ಮನೆಯವರೇ ನೋಡಿಲ್ಲ ಮಾಡಿ. ಓಕೆ, ಈಗ ನಿಮ್ಮ ತಂದೆ ಏನು ಮಾಡ್ತಾರೆ? ನನ್ನ ತಂದೆ ಕ್ಷೌರಿ ಚಾಸು. ಓಕೆ, ಈಗ ನೀವು ನನ್ಗೊಬ್ಬ ಮಗ ಇದ್ದಾನೆ. ಎಷ್ಟು ವಯಸ್ಸು? ಅವನ್ಗೆ 8 ವರ್ಷ. ನಾವೇನು ಶ್ರಾದ್ದ ಮಾಡ್ಬೇಕು ಎಲ್ಲ ಮಾಡ್ತಿದೀವಿ ಗುರುಗಳೇ. ಒಂದ್ ನಿಮಿಷ. ಅವ್ನ ನಕ್ಷತ್ರ ಏನು ಮಗಂದು? ಸ್ವಾತಿ ನಕ್ಷತ್ರ 4ನೇ ಪಾದ. ಓಕೆ, ಈಗ ಶ್ರಾದ್ದ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ಅಮ್ಮ? ಹೌದು ಗುರುಗಳೇ. ಭರಣಿ ನಕ್ಷತ್ರದೊಂದು ಮದುವೆ ಮಾಡ್ಕೋಬಹುದು. ಇದು ಹೆಂಗಿದೆ ಅಂದರೆ ಅರ್ಜೆಂಟಿಗೆ ಮಾಡ್ಕೊಂಬಿಟ್ಟ ಸಮಯ, ಟೈಮು ಏಜ್ ಬಾರ್ ಹಾಕ್ಬಿಟ್ಟಿತ್ತು, ಹಂಗಿದೆ ನಿಮ್ಮ ಮದುವೆ. ಹೌದು ಗುರುಗಳೇ, ಅವಾಗ ಇಷ್ಟು ತಿಳುವಳಿಕೆ ಇರಲೇ ಇಲ್ಲ. ಒಂದು ನಿಮಿಷ, ಈಗಲೂ ಇಲ್ಲಮ್ಮ. ಈಗಲೂ ತಿಳುವಳಿಕೆ ಎಲ್ಲಿ ಬಂದಿದೆ ಅಂದ್ಕೊಂಡು ಇವತ್ತು ಭರಣಿ ನಕ್ಷತ್ರ ಮದುವೆ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಮದುವೆ ಇಲ್ಲ, ಮದುವೆಗಳಿದೆ. ಭರಣಿ ನಕ್ಷತ್ರ ಮದುವೆಗಳಿದೆ ಅಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ರಸ್ತೆ ಇಲ್ಲ. ಶ್ರವಣ ನಕ್ಷತ್ರದವರೆಗೆ ಯೋಚನೆ ಬಿಟ್ಟು ಬೇರೆ ದಾರಿ ಇಲ್ಲ. ಅದೇ ನೀನು. ಊಟ ಮಾಡುವಾಗ ಯೋಚನೆ, ಮಲಕ್ಕೊಳ್ಳುವಾಗ ಯೋಚನೆ, ಬೆಳಗ್ಗೆ ಏಳಬೇಕಾದ್ರೆ ಯೋಚನೆ ಇಲ್ಲದೆ ನೀನಿಲ್ಲ. ಏನು ಹೇಳ್ತೀಯಮ್ಮ? ಹೌದು ಗುರುಗಳೇ, ತುಂಬಾ ಯೋಚನೆ ಇದೆ. ಅಲ್ಲಮ್ಮ, ಇದನ್ನ ಸರಿ ಮಾಡ್ಕೊಳ್ಳದೆ ಮದುವೆ ಯಾಕೆ ಮಾಡ್ಕೊಂಡ್ರಿ ಅಂತ ನಾನು ಕೇಳೋಕ್ಕಾಗಲ್ಲ, ಆದರೂ ಕೇಳ್ತಾ ಇದ್ದೀನಿ. ಹೌದು ಗುರುಗಳೇ. ನಿನ್ನೆ ನಾನು ಏನು ಹೇಳಿದೆ ಅಮ್ಮ? ಮದುವೆಗೆ ಅರ್ಹತೆ ಇರ್ತಕ್ಕಂಥ ಹೆಣ್ಣು ಗಂಡು ಹೇಗಿರಬೇಕು, ಇದು ನೋಡಿ ಮಾನಸಿಕ ರೋಗಿಯಾಗಿರ್ತಕ್ಕಂಥ ಶ್ರವಣ ನಕ್ಷತ್ರ. ಇದನ್ನ ಜ್ಯೋತಿಷಿಗಳು ಹೇಳ್ತಾರೆ, ಶ್ರೀನಿವಾಸರು ಹುಟ್ಟಿದ್ದು ಕೇಳಲೇಬೇಡ, ತುಂಬ ಚೆನ್ನಾಗಿರುತ್ತೆ, ಅವ್ರನ್ನೇ ಕೇಳಬೇಕು, ಹೆಂಗೆ ಚೆನ್ನಾಗಿರುತ್ತೆ. ಭರಣಿ ನಕ್ಷತ್ರ ಹುಟ್ಟಿದವ್ರು ಹೇಳ್ತಾರೆ ಧರಣಿ ಆಳ್ತಾರೆ ಅಂತ, ಅವ್ರನ್ನೇ ಕೇಳಬೇಕು. 420 ವಿಚಾರದಲ್ಲಿ ಧರಣಿ ಆಳ್ತಾರೆ ಹೊರತು ಸತ್ಯವಾದ ವಿಚಾರದಲ್ಲಿ ಧರಣಿ ಆಳಲ್ಲ. ಅದನ್ನು ಹೇಳ್ಬೇಕಲ್ಲ ಅವರು. ಧರಣಿ ಆಳ್ತಾರೆ. ಅಮಾವಾಸ್ಯೆ ಹುಡ್ತಾರೆ, ಏನಾಗ್ತಾರೆ, ಮುಟ್ಟುದ್ದೆಲ್ಲ ಸಕ್ಸಸ್ ಅಂತ ಹೇಳ್ತಾರೆ. ಜೀವನ ಪರ್ಯಂತ ಪ್ರತಿ ಕ್ಷಣ ದುರಂತವೇ ಕಾದಿರುತ್ತೆ ಅಮಾವಾಸ್ಯೆ ಹುಟ್ಟಿದವ್ರಿಗೆ. ಅಂದರೆ ಫೈಟ್ ಮಾಡೋದು ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಏನು, ಯಾಕೆ ಮಾಡೋಕ್ಕಾಗಲ್ಲ, ಯಾಕೆ ಕೆಲಸ ಮಾಡಲ್ಲ, ನಾನು ಮಾಡೇ ಮಾಡ್ತೀನಿ, ಈ ರೀತಿಯಾಗಿ ತದ್ವಿರುದ್ಧವಾದ ಜೀವನ ಸಿಕ್ಕತ್ತೆ ಹೊರತು ನಿಜವಾದ ಜೀವನ ಸಿಗಬೇಕಂದ್ರೆ ನಕ್ಷತ್ರಗಳ ಸತ್ಯಗಳನ್ನು ತಿಳಿಯದೇ ಬದುಕುವುದು, ನಕ್ಷತ್ರಗಳ ಸತ್ಯವನ್ನು ತಿಳಿಯದೇ ಮದುವೆ ಮಾಡ್ಕೊಳ್ಳೋದು. ನೀವೇನೇ ಪೂಜೆ ಮಾಡಿರಿ, ನೀವೇನೇ ವ್ರತ ಮಾಡಿ, ನೀವೇನೇ ಮಾಡಿ, ಗೌರಿ ಪೂಜೆ ಮಾಡಿದ್ರು ಅಷ್ಟೇ, ಸಂಕಷ್ಟಹರ ಚೌತಿ ಮಾಡಿದ್ರು ಅಷ್ಟೇ, ನಮಗೆ ಸಿಗೋದು ಝೀರೋನೇ. ಈ ಸತ್ಯ ತಿಳ್ಕೋಬೇಕು ಅಂತಂದ್ರಮ್ಮ ನೀನು ಒಂದು ಕೆಲಸ ಮಾಡಬೇಕು. ಶ್ರವಣ ನಕ್ಷತ್ರಕ್ಕೆ ಕಾರಣ ಏನು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡ್ರೆ ಮುಂದಕ್ಕೆ ನಿನ್ನ ಮಗನಿಗಾರು ಒಂದು ಅನುಕೂಲ ಆಗತ್ತೆ. ಯಾಕೆಂದರೆ ಅವನು ಕೂಡ ಮಂಡುತನವಾದ ಮಗುವಾಗಿ ಹುಟ್ಟಿದ್ದಾನೆ ಆಲ್ರೆಡಿ. ಅದನ್ನಾರು ಸ್ವಲ್ಪ ರಿಪೇರಿ ಮಾಡ್ಕೋತಾ ಒಳ್ಳೇದಾಗಲಿ. ರೈಟ್. ಜಯಂತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತಿ ಅವ್ರಿಗೆ.
ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ, ಪ್ರಶ್ನೆ ಹಲೋ. ಕೇಳಿ. ಹಲೋ ಹೇಳಿಮ್ಮ. ಸರ್, ನಮ್ಮ ಮಗನ್ಗೆ ಮದ್ವೆ ಆಗುತ್ತಾ ಒಂದು ಹುಡುಗಿ ನೋಡ್ತಿದ್ದಾನೆ. ಹಾ ಹುಡುಗಿ ಜಾತಿ ಕುಲ ಇನ್ನೂ ಗೊತ್ತಿಲ್ಲ, ಬೇಡ ಅಂದ್ರೆ ಕೇಳ್ತಾ ಇಲ್ಲ, ಆದ್ರೆ ಚೆನ್ನಾಗಿತ್ತನ ಅಂತ ಗುರುಜಿ ಕೇಳ್ತಾ ಇದೀನಿ. ನಿನ್ನ ಮಗನ ಹೆಸರೇನಮ್ಮ? ಮಗಂದು ರಾಜಶೇಖರ್ ಅಂತ. ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ, ತುಲಾ ರಾಶಿ. ಅಲ್ಲ, ಒಂದು ನಿಮಿಷ, ನಿಮ್ಮ ಮಗನೇ ತಾನೇ? ಹ್ಞೂ, ನನ್ ಮಗನೇ. ಅಮ್ಮ, ನಿಜಕ್ಕೂ ಹೇಳ್ತೀನಿ, ಬೇಜಾರಾಗ್ತದೆ, ನನಗೆ ನಾಚಿಕೆ ಆಗ್ತದೆ. ನಿಮ್ಮ ಮಗನ ನಕ್ಷತ್ರ ಗೊತ್ತಿಲ್ಲ ಅಂದರೆ ಯಾವ ಜವಾಬ್ದಾರಿಯಿಂದ ಮಕ್ಕಳು ಬೆಳೆಸಿದ್ರಿ ತಾಯಿ? ಜಾತಿ ಬೇರೆ ನೋಡ್ಕೊಂಡು ಮಾಡ್ಕೊತಾನ ಅವನು? ಆಗದೇ ಇಲ್ಲ. ನೀವು ಕರ್ಮ ನೋಡಬೇಕಲ್ಲ ಕಣ್ಣಲ್ಲಿ. ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿಸ್ತಾನೆ, ಆವಾಗ ಹೋಗ್ಬೇಕು ನೀವು. ಗಲಾಟೆ ಮಾಡಬೇಡಿ, ಬಿಟ್ಬಿಡಿ, ಅವ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡವ್ರೆ, ಆ ಮಟ್ಟಕ್ಕೆ ಮದುವೆ ನಡೆಯೋದು. ಜನ್ಮ ಕೊಟ್ಟ ತಾಯಿಯಾಗಿ ಒಂದು ಮಗು ನಕ್ಷತ್ರ ಗೊತ್ತಿಲ್ಲ ಅಂದ ಮೇಲೆ ಹೇಗಮ್ಮ ಬದುಕು ಇದು? ದಯವಿಟ್ಟು ಅದೇನು ಗೊತ್ತಿಲ್ಲ, ಒಂದ್ ನಿಮಿಷ, ಮದುವೆ ಮಾಡ್ಕೊಳ್ಳೋದು ಕೇಳಿದ್ರು ಗೊತ್ತಿಲ್ಲ, ಮಗು ಮಾಡ್ಕೊಂಡಿರೋದು ಗೊತ್ತಿಲ್ಲ, ಹೆಸರಿಡೋದು ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ. ಇದೇ ಗೊತ್ತಿಲ್ಲ ಅಂದಮೇಲೆ ಎಲ್ಲವೂ ನಡೆದಿದೆ. ಮದುವೆ ಆಯಿತು, ಮಗು ಆಯಿತು. ಅವನಿಗೆ ಮದುವೆ ಮಾಡೋ ಟೈಮ್ ಬಂದು ಗೊತ್ತಿಲ್ಲ ಅಂದರೆ ಈಗ ದಾರಿ ತಪ್ಪೋದ್ರಲ್ಲಿ ತಪ್ಪೇನಿದೆ? ಅಮ್ಮ, ನಿನಗೆ ಉತ್ತರ ನಿಜಕ್ಕೂ ಕೇಳ್ತಕೋ, ಉತ್ತರ ಕೊಡ್ಲಿಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದರೆ, ನಿನ್ನ ಜವಾಬ್ದಾರಿ ಏನಿರಬೇಕಿತ್ತು ಅಂದರೆ, ಇವತ್ತು ಕೂಡ ನಿನ್ನ ಮಗಂದಲ್ಲ ತಪ್ಪು, ನೀವೇ ನಿಮ್ಮ ಮಕ್ಕಳನ್ನ ತಲೆ ಮೇಲೆ ಕಲ್ಲು ಹಾಕಿದ್ದೀರಾ ಅಂತ ತಿಳ್ಕೊಂಡು, ನನ್ನ ಮಗ ಹುಟ್ಟಿದ್ದ ನಕ್ಷತ್ರವನ್ನು ತಿಳ್ಕೊತೀನಿ ಅಂತ ಇವತ್ತೇ ತೀರ್ಮಾನ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಮೊದಲು. ಇದನ್ನ ಬಿಟ್ಟು ನಿನ್ನ 3 ಜನ ಮಕ್ಕಳು ಗಂಡದ ಅಮ್ಮ ಚಿತ್ತಾ ನಕ್ಷತ್ರ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಚಿತ್ತಾ ನಕ್ಷತ್ರ ಆಗಿದ್ದರೆ ತಂದೆ ತಾಯಿಗೆ ದುಃಖ ಪ್ರಾಪ್ತಿ ಜೀವನ ಪರ್ಯಂತ. ಮಗು ಹುಟ್ಟಿದ್ರಿಂದ ಹಿಡಿದು ನಾಯಿ ಸಾಕಿದ್ದೀರಾ ನೀವು? ಹಲೋ, ನಾಯಿ ಸಾಕಿದ್ರೇನಮ್ಮ? ಇಲ್ಲ ಗುರುಜಿ. ಓಕೆ, ಅವನು ನಾಯಿ ಇಷ್ಟನಾ? ಇಲ್ಲ, ಅವನಿಗೆ ನಾಯಿನೂ ಇಷ್ಟ ಇಲ್ಲ. ಓಕೆ, ನೀವು ಫಸ್ಟು ಚಿತ್ತಾ ನಕ್ಷತ್ರ ಏನಕ್ಕೆ ಅಂತಂದರೆ, ಫೋಟೋ ಇಟ್ಬಿಟ್ಟು ಎಡೆ ಹಾಕ್ತಿರ್ತಾನೆ ನೀವು, ಅದಕ್ಕೆ ಹುಟ್ಟೋದು. ದುಃಖ ಕೊಡೋ ಮಕ್ಕಳು ಮದುವೆಲಿ ದುಃಖ ಕೊಡ್ಬೋದು, ಅಥವಾ ನಿಮಗೆ ಕಾಟ ಕೊಡ್ಬೋದು, ಅವಮಾನ ಮಾಡ್ಬೋದು. ಈ ರೀತಿಯಾದ ಸಮಸ್ಯೆ ಮಕ್ಕಳಿಂದ ಬರ್ತಾ ಇಲ್ಲ, ನೀವು ತಿಳ್ಕೊಳ್ದೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಮಮತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಮತಾ ಅವ್ರಿಗೆ. ನಮಸ್ಕಾರ ಗುರುಗಳಿದ್ದಾರೆ, ಮಾತಾಡಿ ಮಮತಾ ಅವರೇ. ಹಲೋ, ನಮಸ್ಕಾರ ಗುರುಜಿ. ಹೇಳಮ್ಮ ಮಮತಾ. ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮದುವೆ? ಹೌದು ಗುರುಜಿ. ಯಾರ ಮದುವೆ ಅಮ್ಮ? ನನ್ನ ಮಗಳ ಬಗ್ಗೆ. ಮಗಳ ಮಗನ? ಮಗಳು. ಏನು ಹೆಸರು, ಏನು ನಕ್ಷತ್ರ? ಸ್ವಾತಿ. ಸ್ವಾತಿ ನಕ್ಷತ್ರನ ಹೆಸರ? ಇದು ಸ್ವಾತಿ ಹೆಸರು ಗುರುಜಿ. ನಕ್ಷತ್ರ ಏನು? ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಎಷ್ಟು ವಯಸ್ಸು? ಇವಾಗ 21-22 ನಡೀತಾ ಇದೆ. ಏನ್ ಮಾಡ್ತಿದ್ದಾಳೆ? ಇದು ಡಿಗ್ರಿ ಕಂಪ್ಲೀಟ್ ಆಯ್ತು. ಈಗ ಏನ್ ಮಾಡ್ಬೇಕು? ಇವಾಗ ಮನೆಯಲ್ಲೇ ಇದ್ದಾಳೆ ಗುರುಜಿ. ಕೆಲ್ಸಕ್ಕೆ ಕಳಿಸ್ಬೇಕಾ? ಅವಳು ಹೋಗ್ತಾಳ, ನೀವು ಕಳಿಸ್ಬೇಕಾ? ಅವಳು ಹೆಂಗೋ ಇದು ಮಾಡ್ತಾಳೆ ಹಂಗೆ ಗುರುಜಿ. ಓಕೆ, ಟಾಯ್ಲೆಟ್ಗೆ ಹೋಗ್ತಕ್ಕಂತಹ ಸಮಯ ತುಂಬ ಜಾಸ್ತಿ ತಗೋತಾಳೆ ಅಂತಾನ, ಅವಾಗ ಹೋಗ್ತಾ ಇರ್ತಾಳೆ ಅಂತಾನ, ಯಾವ್ದು ಹೇಳ್ತೀಯಮ್ಮ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.